ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಗಸಗಸೆ ಪಾಯಸ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ 1 ಚಮಚದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಯಾವುದೇ ಅಕ್ಕಿಯನ್ನು ಬೇಕಾದರೂ ತಗೋಬೋದು ಫ್ರೆಂಡ್ಸ್. ಇಲ್ಲಿ 4 ಏಲಕ್ಕಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ. ಒಂದು ಸಣ್ಣ ಪೀಸ್ ಜಾಕಾಯಿ, ಒಂದು ಸಣ್ಣ ಪೀಸ್ ಜಾಪತ್ರೆ, ಮತ್ತೊಂದು 1/4 ಕಪ್ಪಷ್ಟು ಒಣ ಕೊಬ್ಬರಿ, ಒಂದು 1/4 ಕಪ್ಪಷ್ಟು ತೆಂಗಿನಕಾಯನ್ನು ಹಾಕ್ಕೊತಿದ್ದೇನೆ. ಈಗ ಇದಕ್ಕೆ ಒಂದು 4 ರಿಂದ 5 ಗೋಡಂಬಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಈ ಗೋಡಂಬಿಯನ್ನು ಹಾಕ್ಕೊಂಡ್ಮೇಲೆ ಸಣ್ಣ ಉರಿಯಲ್ಲಿಟ್ಟು ಇದನ್ನೀಗ ನಾವೀಗ ಹುರಿಬೇಕು ಫ್ರೆಂಡ್ಸ್. ಗ್ಯಾಸನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಾನೀಗ ಇದನ್ನು ಹುರಿತಿದ್ದೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಇದೊಂದು ಸ್ವಲ್ಪ ಡ್ರೈನೆಸ್ ಬರುವವರೆಗೆ ನಾವು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊತಿದ್ದೇನೆ. ಇದು ನಾನು ಅರ್ಧ ಲೀಟ್ರ್ ಹಾಲಲ್ಲಿ ಗಸಗಸೆ ಪಾಯಸ ಮಾಡ್ತಿರೋದರಿಂದ ಫ್ರೆಂಡ್ಸ್ 2 ಚಮಚದಷ್ಟು ಗಸಗಸೆಯನ್ನು ಸೇರಿಸ್ತಿದ್ದೇನೆ. ನೀವು ಜಾಸ್ತಿ ಗಸಗಸೆ ಹಾಕಿದರೆ ಅದೊಂದು ಸ್ವಲ್ಪ ಕಹಿ ಅಂಶ ಬರುವ ಸಾಧ್ಯತೆ ಇರುವುದರಿಂದ ಭಾಳ ಗಸಗಸೆಯನ್ನೇನು ಸೇರಿಸುವುದು ಬೇಡ ಫ್ರೆಂಡ್ಸ್. ಈಗ ಗಸಗಸೆಯನ್ನು ಹಾಕಿದ ಮೇಲೆ 1 ನಿಮಿಷ ಒಂದು ಸಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದು ಪೂರ ತಣ್ಣಗಾಗೋದಕ್ಕೆ ನಾವು ಇದನ್ನು ಹಾಗೆಯೇ ಬಿಟ್ಟು ಬಿಡಬೇಕು. ಈಗ ಇಲ್ಲಿ ಒಂದು ಬಾಣಲೆಗೆ ಒಂದು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಬೇಕಾದರೆ ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊತಿದ್ದೇನೆ. ಈ ಪಾಯಸವನ್ನು ಮಾಡಿ ನೀವು ಫ್ರಿಜ್ಜಿನಲ್ಲಿ ಇಟ್ಟರೆ ಒಂದು 2-3 ದಿವಸ ನೀವು ಗಸಗಸೆ ಪಾಯಸವನ್ನು ಕುಡಿಬೋದು ಫ್ರೆಂಡ್ಸ್. ಈ ಮೆಥಡ್ನಲ್ಲಿ ನೀವು ಗಸಗಸೆ ಪಾಯಸ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ತುಪ್ಪದಲ್ಲಿ ಹುರಿತಿದ್ದೇನೆ. ಈಗ ಅದಕ್ಕೆ ನಾನೊಂದು ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ದ್ರಾಕ್ಷಿಯನ್ನು ಹಾಕಬೇಕಂದ್ರೆ ಸ್ವಲ್ಪ ಉರಿಯನ್ನು ಕಡಿಮೆಯೇ ಇಟ್ಕೋಬೇಕು ಫ್ರೆಂಡ್ಸ್. ಈಗ ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ತಣ್ಣಗಾದ ಪೇಸ್ಟನ್ನು ಯಾವ ರೀತಿ ನಾನು ರುಬ್ಬಿದ್ದೇನೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಫ್ರೆಂಡ್ಸ್. ನೈಸಾಗಿ ಇದನ್ನು ರುಬ್ಕೋಬೇಕು. ಈಗ ಇಲ್ಲಿ ಒಂದು ಬಾಣಲೆಗೆ ಒಂದು ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ನಾನು ಕಾಯಿಸಿರುವ ಹಾಲನ್ನೇ ತಗೊಂಡಿದ್ದೇನೆ. ಅದನ್ನು ಕೆನೆ ಸಮೇತ ಅದಕ್ಕೆ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಇದು ಹಾಲು ಒಂದು ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು, ಹಾಲು ಚೆನ್ನಾಗಿ ಕುದೀತಿರುವಾಗಲೇ ನಾನೀಗ ರುಬ್ಬಿರುವಂಥ ಗಸಗಸೆ ಪೇಸ್ಟನ್ನು ಈಗ ಹಾಕ್ಕೊತಿದ್ದೇನೆ. ಈ ಗಸಗಸೆ ಪೇಸ್ಟನ್ನು ಹಾಕಿದ ಮೇಲೆ ಮಿಕ್ಸಿ ಜಾರಿಗೆ ಒಂದು 3/4 ಗ್ಲಾಸಷ್ಟು ನೀರನ್ನು ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮತ್ತು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ತಳ ಹತ್ತದ ರೀತಿಯಲ್ಲಿ ನಾವು ಸಣ್ಣ ಉರಿಯಲ್ಲಿಟ್ಟು ನಾವಿದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಅಕ್ಕಿ ತೆಂಗಿನಕಾಯಿನೆಲ್ಲ ಸೇರಿಸಿರುವುದರಿಂದ ಸ್ವಲ್ಪ ತಳ ಹತ್ತುವ ಚಾನ್ಸಸ್ ಇರುವುದರಿಂದ ನಾವಿದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಕುದಿಸಬೇಕು ಫ್ರೆಂಡ್ಸ್. ಒಂದು 4 ನಿಮಿಷ ಇದನ್ನು ಈ ರೀತಿ ಕುದಿಸ್ಕೊತಾನೆ ಇರಬೇಕು. ಈಗ ಇಲ್ಲಿ ಒಂದು ಕುದಿ ಬರೋದಕ್ಕೆ ಶುರು ಆದಮೇಲೆ ನಾನು ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿಯನ್ನು ಇಲ್ಲಿ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈ ತುಪ್ಪ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಈಗ ಕುದಿಸ್ಕೊಳ್ಳೋಣ.
ಈಗ ಚೆನ್ನಾಗಿ ಕುದೀತಿರುವ ಹಾಲಿಗೆ ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊತಿದ್ದೇನೆ. ನಿಮ್ಮ ಸಿಹಿಗೆ ನೋಡಿಕೊಂಡು ನೀವು ಸಕ್ಕರೆಯನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಗಸಗಸೆ ಪಾಯಸ ಭಾಳ ಸಿಹಿಯಾದರೂ ಸ್ವಲ್ಪ ಮುಖಕ್ಕೆ ಹೊಡೆದಂಗೆ ಇರುತ್ತೆ ಫ್ರೆಂಡ್ಸ್. ಆದ್ದರಿಂದ ನೀವಿಲ್ಲಿ ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊರಿ. ಈ ಸಕ್ಕರೆಯನ್ನು ಸೇರಿಸಿದ ಮೇಲೆ 1 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದಕ್ಕೆ 1 ಚಮಚ ತುಪ್ಪವನ್ನು ಸೇರಿಸ್ಕೊತಿದ್ದೇನೆ. ಆಪ್ಷನಲ್ ಫ್ರೆಂಡ್ಸ್, ಬೇಕಂದರೆ ಹಾಕೋರಿ, ಇಲ್ಲಾಂದರೆ ಬೇಡ. ನಾನು ಮಾತ್ರ ಇಲ್ಲಿ ಸೇರಿಸ್ಕೊತಿದ್ದೇನೆ. ತುಂಬ ರುಚಿಯಾಗಿರುತ್ತೆ ಅಂತ ನಾನಿಲ್ಲಿ ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಪಾಯಸ ಸ್ವಲ್ಪ ಕುದಿದು ಸ್ವಲ್ಪ ಗಟ್ಟಿಯಾದಂಗೆ ಅನಿಸ್ತಿದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.